ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿ 1 kg ನಾಟಿ ಕೋಳಿ ಚಿಕನ್ ಇದೆ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡೋಣ ಬನ್ನಿ. ಮೊದಲನೇದಾಗಿ ಈರುಳ್ಳಿ. ಯೂಶ್ವಲಿ ನಾಟಿ ಕೋಳಿ ಸಾರಿಗೆ ಸಾಂಬಾರು ಈರುಳ್ಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಅದು ನಮ್ಮ ಮನೇಲಿ ಇಲ್ಲ, ಅದಕ್ಕೆ ನಾರ್ಮಲ್ ಸಿಗೋ ಈರುಳ್ಳಿನೇ ಉಪಯೋಗಿಸ್ತಾ ಇದ್ದೀವಿ. ಬೆಳ್ಳುಳ್ಳಿ ಬೇಕು, ಶುಂಠಿ ಬೇಕು, ಹಸಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ. ಆಮೇಲೆ ಈ ಮಸಾಲ ಪದಾರ್ಥಗಳಲ್ಲಿ ಧನಿಯಾ ಪುಡಿ ಒಂದು 3-4 ಸ್ಪೂನ್ ಬೇಕು. ಸ್ವಲ್ಪ ನಾಟಿ ಕೋಳಿ ಸಾರಿಗೆ ಧನಿಯಾ ಪುಡಿ ಸ್ವಲ್ಪ ಹೆಚ್ಚಿಗೆ ಇರಬೇಕು. ಆಮೇಲೆ 1 ಟೇಬಲ್ ಸ್ಪೂನು ಹಚ್ಚ ಖಾರದ ಪುಡಿ. ಹಾಗೆ ನಿಮ್ಮ ರುಚಿಗೆ ತಕ್ಕನಾಗೆ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಅದನ್ನು ಮಾಡ್ಕೊಬೋದು. ಹಾಗೆ ಅರಿಶಿನ, ಒಂಚೂರು ಕಡಲೆಪಪ್ಪು, ಗಸಗಸೆ, ಗರಂ ಮಸಾಲ ಐಟಮ್ಸ್ನಲ್ಲಿ ಚಕ್ಕೆ ಒಂದು ಸ್ವಲ್ಪ ತೊಗೊಬೇಕು. 2-4 ಲವಂಗ, ಆಮೇಲೆ ಒಂದು 15-20 ಕಾಳು ಪೆಪ್ಪರ್ ಮೆಣಸು, ಆಮೇಲೆ 1 ಏಲಕ್ಕಿ. ರುಚಿಗೆ ತಕ್ಕನಾಗೆ ಉಪ್ಪು ಬೇಕಾಗತ್ತೆ. ಆಮೇಲೆ ಎಣ್ಣೆ ಬೇಕು ಒಗ್ಗರಣೆ ಮಾಡೋಕ್ಕೆ. ಇವಾಗ ಈ ಮಸಾಲೆ ಪದಾರ್ಥಗಳೆಲ್ಲ ಹೆಂಗೆ ಹುರ್ಕೊಂಡು ರುಬ್ಕೊಳ್ಳೋದು ಅಂತ ನೋಡೋಣ. ಈಗ ಬಾಣಲಿ ಕಾಯ್ದಿದೆ, ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಹಾಗೆ ಅದನ್ನು ಕೈ ಆಡಿಸ್ಕೊಳ್ಳಿ. ಮೆಣಸು, ಚಕ್ಕೆ, ಲವಂಗ ಅದೆಲ್ಲ ಇದಾದಮೇಲೆ ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಎಲ್ಲ ಇವಾಗ ಬೆಂದಾಗಿದೆ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಶುಂಠಿ, ಇದು ಹಾಗೆ ಒಂದು ಸ್ವಲ್ಪ ಎಲ್ಲ ಫ್ರೈ ಆಗಲಿ ಅಂತ ನಾವು ಮಿಕ್ಸ್ ಮಾಡೋಣ. ಈಗ ಮುಂದಿನ ಪದಾರ್ಥ ಬಂದು ತೆಂಗಿನಕಾಯಿ. ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿತಲ್ಲ, ಅದನ್ನು ಹಾಕ್ತಾಯಿದ್ದೀವಿ. ನಿಮಗೆ ಸ್ವಲ್ಪ ಸಾರು ಜಾಸ್ತಿ ಬೇಕು ಅಂದರೆ ತೆಂಗಿನಕಾಯಿ ಮತ್ತು ಧನಿಯಾ ಪೌಡರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಮುಂದೆ ನಾವು ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿಣ ಪುಡಿ, ಕಡಲೆಪಪ್ಪು, ಗಸಗಸೆ ಇದನ್ನೆಲ್ಲ ಹಾಕ್ಕೊಂಡು 1 ನಿಮಿಷ ಹುರಿದ್ರೆ ಸಾಕು. ಈಗ ನೋಡಿ ಎಲ್ಲ ಮಸಾಲೆ ಪದಾರ್ಥ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಮತ್ತು ಹುರಿದಿದ್ದೀವಿ. ಇನ್ನೇನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬದೆ. ಮಿಕ್ಸಿಗೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡು ರುಬ್ಬಬೇಕಾಗತ್ತೆ. ಇವಾಗ ನೋಡೋಣ ಬನ್ನಿ ಹೆಂಗೆ ಸಾರು ಮಾಡೋದು ಅಂತ. ಮೊದಲಿಗೆ ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಬೇಕು. ಅದ್ರ ಜೊತೆ 2 ಸ್ಪೂನ್ ತುಪ್ಪನೂ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ ಕೋಳಿ ಸಾರಿಗೆ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, 2 ಬೆಳ್ಳುಳ್ಳಿ ಜಜ್ಜಿರೋದನ್ನ 2 ಬೆಳ್ಳುಳ್ಳಿ ಹಾಕೋಬೇಕು. ಇದೊಂದು 2 ನಿಮಿಷ ಫ್ರೈ ಮಾಡೋಣ. ಇವಾಗ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಚಿಕನ್ನ ಹಾಕೊಬೇಕು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಕಿ ಒಂದು ಸಲ ಎಲ್ಲ ಬಾಡಿಸಿ, ಹಾಗೆ ಇದೆಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಒಂದು 10-15 ನಿಮಿಷ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಅದೆಲ್ಲ ಬೇಯಕ್ಕೆ ಬಿಡಿ. ಈಗ ನೋಡಿ ಎಲ್ಲ ಚೆನ್ನಾಗಿ ಚಿಕನ್ನು ಫ್ರೈ ಆಗಿದೆ. ಇವಾಗ ಮಸಾಲೆ ಹಾಕೋ ಟೈಮ್. ಇವಾಗೆಲ್ಲ ಒಂದು ಸಲ ಚೆನ್ನಾಗಿ ತಿರುಗಿಸಿ. ಹಾಗೆ ಇದೊಂದು ಟಿಪ್ಸ್ ಹೇಳ್ತೀವಿ ನೋಡಿ. ಇದು ನಾಟಿ ಕೋಳಿ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದು ಬೇಗ ಬೇಯಬೇಕು ಅಂದರೆ ಈ ಥರ ತೆಂಗಿನಕಾಯಿ ಚಿಪ್ಪು
ಹಾಕಿ, ಆವಾಗ ಸ್ವಲ್ಪ ಬೇಗ ಬೇಯುತ್ತೆ. ಅದು ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕು. ಅದು ತೆಂಗಿನಕಾಯಿ ಚಿಪ್ಪು ನೀವು ಈ ಥರ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕಿ. ಇವಾಗ ನೀವು ಕುಕ್ಕರ್ ಮುಚ್ಚಕ್ಕೆ ಮುಂಚೆ ಒಂದ್ಸಲ ಉಪ್ಪು ನೋಡಿ, ನಿಮ್ಗೇನಾದ್ರೂ ಬೇಕು ಅಂದರೆ ಉಪ್ಪು ಹಾಕ್ಕೊಬೋದು. ಮತ್ತೆ ನೋಡಿ ಇವಾಗ ನೀರಿನ ಪ್ರಮಾಣ ಎಷ್ಟು ಹಾಕಿದ್ದೀವಿ. ಇದು ಆಲ್ಮೋಸ್ಟ್ ನಮಗೆ ಎಷ್ಟು ಚಿಕನ್ ಅದು ಇರುತ್ತೆ ಪೀಸಸ್ಸು ಅದರ ಅಳತೆ ತಕ್ಕನಾಗೆ ಹಾಕಿದ್ದೀವಿ. ಹಾಗೂ ನಾಟಿ ಕೋಳಿ ಸಾರು ಯಾವಾಗೂ ತೆಳು ಮಾಡಿದ್ರೆ ತುಂಬ ರುಚಿ ಇರುತ್ತೆ. ಸೊ ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಅಕ್ಕಿ ಶಾವಿಗೆ ಮಾಡಿಕೊಂಡು ನಾಟಿ ಕೋಳಿ ಸಾರು ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ವೆಯ್ಟ್ ಮಾಡಿ ನೋಡೋಣ. 5 ವಿಷಲ್ಸ್ ಆಗಬೇಕು, ಆಮೇಲೆ ಬಂದು ನೋಡೋಣ ಹೇಗಾಗಿದೆ ಸಾರು ಅಂತ. ಇವಾಗ ಮುಚ್ಚಳ ಮುಚ್ಚಿ ಇದು ವೆಯ್ಟ್ ಹಾಕೋಣ. ಒಂದು 3ರಿಂದ 4 ವಿಷಲ್ ಬಂದರೆ ಆವಾಗ ಆಗಿದೆ ಅಂತ ಅರ್ಥ. ಈಗ ನೋಡಿ ಸಾರು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಮಾಂಸನೂ ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೇನಿದ್ರು ತಟ್ಟೆಗೆ ಹಾಕ್ಕೊಂಡು ಮುದ್ದೆ ಹಾಕ್ಕೊಂಡು ತಿಂತಾ ಇರೋದೊಂದೇ ಬಾಕಿ. ಈಗ ನೋಡಿ ಕುಕ್ಕಿಂಗ್ ಎಕ್ಸ್ಪರ್ಟ್ನೇ ಕರೆದಿದ್ದೀನಿ ಈಗ ಎಲ್ಲ ಟೇಸ್ಟ್ ಮಾಡಿ ಹೆಂಗೆ ವರ್ಡಿಕ್ಟ್ ಹೇಳೋಕ್ಕೆ. ನಮ್ಮಮ್ಮನೇ ಹೇಳ್ಬೇಕು ಇವಾಗ. ನೋಡ್ಬಿಟ್ಟು ಹೇಳು ಈಗ ಹೆಂಗಿದೆ ಅಂತ ತೋರಿಸು ಒಂದ್ಸಲ ನೋಡೋಣ ಹೀಗೆ ಹೆಂಗೆ ಕಾಣಿಸ್. ನೋಡಿ ಸ್ನೇಹಿತರೆ, ನಾನು ಮಾಡಿರೋದು ಮುದ್ದೆ ಮತ್ತು ನಾಟಿ ಕೋಳಿ ಸಾರು. ನಮ್ಮಮ್ಮ ತಿಂದ್ಬಿಟ್ಟು ಹೇಳ್ತಾರೆ ಈಗ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್ ಆಗಿದೆ.